ನಿತ್ಯದ ಇದರಲ್ಲಿ ಹಾಳೆ ಸಂಗಾತಿ ಅವರಿಗೆ ಯಾವ ಹೊತ್ತಿಗೆ ಯಾವ ಹಾಡು ಬರುತ್ತೆ, ಇದು ನನ್ನ ಹಾಡು ಅಂತಾರೆ. ಅಂದರೆ ಅದೊಂದು ಕಂಪ್ಯಾನಿಯನ್ಶಿಪ್ ಅದರ ಜೊತೆಗೆ. ಹೀಗಾಗಿ ಆ ಬಾನುಲಿಯ ಒಂದು ದೊಡ್ಡ ಕೊಡುಗೆ ಈ ಹಾಡುಗಳಿಗೆ ಅಂದರೆ ಅದು ಇಡೀ ದೇಶದ ಎಲ್ಲರನ್ನು ಒಟ್ಟಿಗೆ ಸಮಾನವಾಗಿ ತಲುಪಿಸಿದ್ದು. ಆದರೆ ಇತ್ತೀಚಿನ ರೇಡಿಯೋ ಚಾನೆಲ್ಗಳ ಬಗ್ಗೆ ನನಗೆ ಒಂದು ಸಣ್ಣ ತಕರಾರಿದೆ. ಅವರಿಗೆ ಒಂದು ವಿನಂತಿನೂ ಇದೆ. ಅಲ್ಲಿ ರೇಡಿಯೋ ಅಂದರೆ ಹಿಂದಿನ ಹಾಡುಗಳು ನೀವು ವಿವಿಧ ಭಾರತಿಯಲ್ಲಿ ಈಗ ಪ್ರಾಬ್ಲಮ್ ಇಲ್ಲ, ಈಗಲೂ ಅದೇ ಥರ ಇದೆ. ಏನು ಅಂದರೆ ಬರೆದವರು ಯಾರು, ಮ್ಯೂಸಿಕ್ ಕಂಪೋಸರ್ ಯಾರು, ಹಾಡಿದವರು ಯಾರು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ಹೇಳ್ತಿದ್ರು. ಈಗ ಈ FM ರೇಡಿಯೋಗಳು ಬಂದ ಮೇಲೆ ಅವರು ಯಾರ ಹೆಸರನ್ನು ಹೇಳೋದಿಲ್ಲ. ಹೀಗಾಗಿ ಹೊಸ ತಲೆಮಾರಿಗೆ ಒಂದು ಹಾಡಿನ ಹಿಂದೆ ಒಬ್ಬ ಕಂಪೋಸರ್ ಇರ್ತಾನೆ, ಒಬ್ಬ ಲಿರಿಸಿಸ್ಟ್ ಇರ್ತಾನೆ, ಒಬ್ಬ ಹಾಡುಗಾರ ಇರ್ತಾನೆ, ಹಾಡುಗಾರ್ತಿ ಇರ್ತಾನೆ ಅನ್ನುವಂಥ ಕಲ್ಪನೆ ಸಹ ಇಲ್ಲದೆ ಹೋಗುವಂಥ ಒಂದು ಮೂಢನಂಬಿಕೆ ಬಂದ್ಬಿಟ್ಟಿದೆ.